ಮೆಕ್ಸಿಕೋದಲ್ಲಿ ಕಂಡು ಕೇಳರಿಯದಂತಹ ಹಾಗೆ ಭೂಕಂಪ ಸಂಭವಿಸಿದೆ. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ನೋಡಿ, ಮೆಕ್ಸಿಕೋದಲ್ಲಿ ಈಗ ಯಾರು ಕಂಡು ಕೇಳರಿಯದ ಹಾಗೆ ಭೂಕಂಪ ಆಗಿರುವಂಥದ್ದು. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಪ್ರಕೃತಿಯ ರೌದ್ರ ರೂಪಕ್ಕೆ ಇಡೀ ಮೆಕ್ಸಿಕೋ ಈಗ ಬೆಚ್ಚ ಬಿದ್ದಿದೆ. ಮುಗಿಲೆತ್ತರದ ಕಟ್ಟಡಗಳು ಎಲೆಗಳಂತೆ ಅಲುಗಾಡಿದಂತಹ ಭಯಾನಕ ದೃಶ್ಯ. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕಟ್ಟಡಗಳು ನೆಲಸಮ ಆಗಿವೆ. ಅಕ್ವಿಲ್ಸ್ ಸೆರ್ಡಾನ್ ಸಮೀಪ 48 ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಸಂಭವಿಸಿರುವಂಥದ್ದು. ಜೀವವನ್ನ ಉಳಿಸಿಕೊಳ್ಳಲು ಮನೆ ಬಿಟ್ಟು ಬೀದಿಗೆ ಜನ ಓಡ್ ಬಂದಿದ್ದಾರೆ. ಆದರೆ ಗಂಭೀರ ಹಾನಿ ಆಗಿಲ್ಲ ಅಂತ ಮೆಕ್ಸಿಕನ್ ಸರ್ಕಾರ ಹೇಳಿರುವಂಥದ್ದು. ಪೋರ್ಟ್ ಮಡಾರೋ ಕರಾವಳಿಯಲ್ಲಿ ಪ್ರಬಲ ಭೂಕಂಪ ಆಗಿದೆ. ಮೆಕ್ಸಿಕೋ ಮಾತ್ರವಲ್ಲ, ನೆರೆಯ ದೇಶಗಳಲ್ಲೂ ಕೂಡ ತೀವ್ರ ಭೂಕಂಪ ಉಂಟಾಗಿದೆ. ಗ್ವಾಟೆಮಾಲಾ ಭೂಕಂಪದ ಅನುಭವ ಆಗಿರುವಂಥದ್ದು. ಸುನಾಮಿಯ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ದಕ್ಷಿಣ ಕರಾವಳಿ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಈಗ ಘೋಷಣೆಯನ್ನ ಮಾಡಲಾಗಿದೆ. ಮತ್ತೆ ಮೆಕ್ಸಿಕೋದಲ್ಲಿ ಕಂಪಿಸುವಂತಹ ಭೀತಿ ಇದೆ. ಜನರಲ್ಲಿ ಆತಂಕ ಮನೆ ಮಾಡಿದೆ. ಭೂಕಂಪದ ಬೆಚ್ಚಿ ಬೀಳಿಸುವಂತಹ ವಿಡಿಯೋಗಳೀಗ ಎಲ್ಲೆಡೆ ಭಾರಿ ವೈರಲ್ ಆಗ್ತಾ ಇರುವಂಥದ್ದು. ಮೆಕ್ಸಿಕೋದಲ್ಲಿ ಕಂಡು ಕೇಳರಿಯದ ಹಾಗೆ ಭೂಕಂಪ ಆಗಿರುವಂಥದ್ದು. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಅಲ್ಲೋಲ ಕಲ್ಲೋಲ ಆಗಿದೆ. ಪ್ರಕೃತಿಯ ರೌದ್ರ ರೂಪಕ್ಕೆ ಇಡೀ ಮೆಕ್ಸಿಕೋ ಬೆಚ್ಚ ಬಿದ್ದಿದೆ. ಮುಗಿಲೆತ್ತರದ ಕಟ್ಟಡಗಳು ಇಲ್ಲಿ ಎಲೆಗಳಂತೆ ಅಲುಗಾಡಿದ ಭಯಾನಕ ದೃಶ್ಯ ಸೆರೆಯಾಗಿದೆ. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕಟ್ಟಡಗಳು ನೆಲಸಮ ಆಗಿರುವಂಥದ್ದು. ಅಕ್ವಿಲ್ಸ್ ಸೆರ್ಡಾನ್ ಸಮೀಪ 48 ಕಿಲೋಮೀಟರ್ ದೂರದಲ್ಲಿ ಭೂಕಂಪದ ಕೇಂದ್ರ ಇದು. ಜೀವ ಉಳಿಸ್ಕೊಳ್ಳಲು ಮನೆ ಬಿಟ್ಟು ಬೀದಿಗೆ ಓಡಿದ್ದಾರೆ ಜನ. ಆದರೆ ಇಲ್ಲಿ ಗಂಭೀರ ಹಾನಿ ಆಗಿಲ್ಲ ಅಂತ ಮೆಕ್ಸಿಕನ್ ಸರ್ಕಾರ ಹೇಳಿರುವಂಥದ್ದು. ಪೋರ್ಟ್ ಮಡೇರೋ ಕರಾವಳಿಯಲ್ಲಿ ಪ್ರಬಲ ಕಂಪನ ಆಗಿದೆ. ಅಲ್ಲಿ ಮೆಕ್ಸಿಕೋ ಮಾತ್ರವಲ್ಲ, ನೆರೆಯ ದೇಶಗಳಲ್ಲೂ ಕೂಡ ತೀವ್ರ ಒಂದು ಭೂಕಂಪನ ಉಂಟಾಗಿರುವಂಥದ್ದು. ಗ್ವಾಟೆಮಾಲಾ ಭೂಕಂಪದ ಅನುಭವ ಆಗಿರುವಂಥದ್ದು. ಇನ್ನು ಸುನಾಮಿಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದು. ದಕ್ಷಿಣ ಕರಾವಳಿಯ ಪ್ರದೇಶಗಳಲ್ಲಿ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಮತ್ತೆ ಮೆಕ್ಸಿಕೋದಲ್ಲಿ ಕಂಪಿಸುವಂತಹ ಭೀತಿ ಇದ್ದು ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಭೂಕಂಪದ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳು ಏನಿದೆ ಆ ವಿಡಿಯೋಗಳೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂಥದ್ದು. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದು. ಮುಗಿಲೆತ್ತರದ ಕಟ್ಟಡಗಳು ಎಲೆಗಳಂತೆ ಉದುರುತ್ತಾ ಇರುವಂಥದ್ದು, ಅಂದರೆ ಅಲುಗಾಡ್ತಾ ಇರುವಂಥದ್ದು. ಭಯಾನಕ ಈ ಒಂದು ದೃಶ್ಯ ಈಗ ಸೆರೆಯಾಗ್ತಾ ಇದೆ. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕಟ್ಟಡಗಳು ನೆಲಸಮ ಆಗಿವೆ. ಈ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಕಂಪನ ಸಂಭವಿಸ್ತಾ ಇದೆ ಅಂತ. ಜನ ಭಯದಿಂದ ಅಂದರೆ ಕಟ್ಟಡವನ್ನು ಬಿಟ್ಟು ಓಡಿ ಆಚೆಗೆ ಬಂದು ನಿಂತಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇರಬಹುದು. ಮುಗಿಲೆತ್ತರದ ಕಟ್ಟಡಗಳು ಕೂಡ ಅಲುಗಾಡುತ್ತಾ ಇದೆ ಈ ಭೂಕಂಪನಕ್ಕೆ. 7.4 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕಟ್ಟಡಗಳು ನೆಲಸಮ ಆಗ್ತಾ ಇರುವಂಥದ್ದು. ಜನರು ಒಂದು ಭಯಭೀತಿಯಿಂದ ಆಚೆ ಬಂದು ನಿಂತಿರುವಂಥದ್ದು. ಸೈರಾನ್ ಕೂಡ ಅಲ್ಲಿ ಹೊಡ್ಕೊಳ್ತಾ ಇರುವಂಥದ್ದು. ಮೆಕ್ಸಿಕೋ ಮಾತ್ರವಲ್ಲ, ನೆರೆಯ ದೇಶಗಳಲ್ಲೂ ಕೂಡ ಒಂದು ಭೂಕಂಪನದ ಒಂದು ತೀವ್ರತೆ ಹೆಚ್ಚಾಗಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು. ಭೂಕಂಪದ ಒಂದು ದೃಶ್ಯಾವಳಿಗಳೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವೈರಲ್ ಆಗ್ತಾ ಇದೆ.